ಇರುವಂತದ್ದು. ಸೊ ಬೇಸಿಕಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಅವರ ಒಂದು ರಾಜ್ಯ ಸರ್ಕಾರಿ ನೌಕರರು ರಿಟೈರ್ಮೆಂಟ್ ಆಗುವಂತ ಒಂದು ಟೈಮಲ್ಲಿ ಎಲ್ಲರಿಗೂ ಕೂಡ ಪಿಂಚಣಿ ಸಿಗುತ್ತೆ. ಸೊ ಆ ಒಂದು ಪಿಂಚಣಿಯ ನಿಯಮಾವಳಿ ಯಾವ ರೀತಿಯಾಗಿದೆ ಮತ್ತು ಪ್ರಸ್ತುತವಾಗಿ ನೀವೇನಾದರೂ ರಿಟೈರ್ಮೆಂಟ್ ಆಗುವಂತ ಒಂದು ಸಮಯಾವಕಾಶದಲ್ಲಿದ್ದರೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಕೂಡ ರಿಟೈರ್ಮೆಂಟ್ ಆಗ್ತಾ ಇದ್ರೆ ಅವರಿಗೆ ಪಿಂಚಣಿಯ ಲೆಕ್ಕಾಚಾರ ಯಾವ ರೀತಿಯಾಗಿ ಹಾಕಲಾಗುತ್ತೆ. ಸೊ ಮೂಲ ಪಿಂಚಣಿ ಆಗಿರ್ಬೋದು, ಕಮ್ಯುಟೇಷನ್ ಲೆಕ್ಕಾಚಾರ ಆಗಿರ್ಬೋದು, DCRG ಆಗಿರ್ಬೋದು ಮತ್ತು ನಿವ್ವಳ ಪಿಂಚಣಿಯ ಸಂಪೂರ್ಣವಾಗಿರುವಂತಹ ಮಾಹಿತಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಕಂಪ್ಲೀಟ್ ಆಗಿರುವಂತಹ ಕ್ಯಾಲ್ಕುಲೇಷನ್ಸ್ಗಳಿದೆ, ಕಂಪ್ಲೀಟ್ ಆಗಿರುವಂತಹ ಫಾರ್ಮುಲಾಸ್ ಇದೆ, ವಿತ್ ಎಕ್ಸಾಂಪಲ್ಸ್ ಇದರಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಯಾವ ರೀತಿಯಾಗಿ ನಿಮ್ಮ ಒಂದು ಬೇಸಿಕ್ಗೆ ತಕ್ಕಂತೆ ನಿಮ್ಮ ಒಂದು ಪಿಂಚಣಿ ಹೆಚ್ಚಳವಾಗುತ್ತೆ, ಯಾವ ರೀತಿಯಾಗಿ ನಿಮ್ಮ ಒಂದು ಕಮ್ಯುಟೇಷನ್ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ, ನಿಮ್ಮ ಒಂದು ವಯಸ್ಸಿನ ಆಧಾರದ ಮೇಲೆ, ಅಂದರೆ ನೀವು ಎಷ್ಟು ಸೇವೆಯನ್ನು ಸಲ್ಲಿಸಿದ್ದೀರಾ, ಎಷ್ಟು ವರ್ಷದವರೆಗೂ ನೀವು ಸೇವೆಯಲ್ಲಿದ್ದರೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಒಂದು ಕಮ್ಯುಟೇಷನ್ ಎಷ್ಟಾಗುತ್ತೆ, DCRG ಎಷ್ಟಾಗುತ್ತೆ ಮತ್ತು ಪಿಂಚಣಿ ಎಷ್ಟಾಗುತ್ತೆ, ಈವನ್ ಫ್ಯಾಮಿಲಿ ಪೆನ್ಷನ್ ಎಷ್ಟಾಗುತ್ತೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಆಲ್ ರೈಟ್. ಸೊ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಲೆಕ್ಕಾಚಾರ, ಮೂಲ ಪಿಂಚಣಿ, ಕಮ್ಯುಟೇಷನ್, DCRG ಮತ್ತು ನಿವ್ವಳ ಪಿಂಚಣಿಯ ಸಂಪೂರ್ಣ ಮಾಹಿತಿ ಅಂತ ಶೀರ್ಷಿಕೆಯಲ್ಲಿ ಫಸ್ಟ್ ಸ್ಲೈಡ್ ನೀವು ನೋಡ್ತಾ ಇದ್ದೀರಾ. ಸೊ ಮೊಟ್ಟ ಮೊದಲನೇದಾಗಿ ನಾವು ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ ಕೆಲವೊಂದಿಷ್ಟು ಬೇಸಿಕ್ಸ್ಗಳನ್ನು ನೋಡೋಣ. ಅಂದರೆ ಇವನ್ ಯಾರಾದರೂ ಫಸ್ಟ್ ಟೈಮ್ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಕೂಡ ಅವರಿಗೆ ಈ ಒಂದು ಮಾಹಿತಿ ಅರ್ಥ ಆಗುತ್ತೆ. ಸರ್ಕಾರಿ ನೌಕರರು ತಮ್ಮ ಜೀವಮಾನದ ಅಮೂಲ್ಯ ಸಮಯವನ್ನ ಸರ್ಕಾರದ ಸೇವೆಗೆ ಮುಡುಪಾಗಿಟ್ಟ ನಂತರ ನಿವೃತ್ತಿಯ ಜೀವನವನ್ನ ಆರ್ಥಿಕವಾಗಿ ಸ್ವತಂತ್ರವಾಗಿ ಮತ್ತು ನೆಮ್ಮದಿಯಿಂದ ಕಳೆಯಲು ಸರ್ಕಾರ ನೀಡುವ ಮಾಸಿಕ ಆರ್ಥಿಕ ಭದ್ರತೆಯೇ ಪಿಂಚಣಿ ಎಂದು ಕರೆಯಲಾಗುತ್ತೆ. ಸೊ ಪಿಂಚಣಿಯ ಅರ್ಥ ಅಂದ್ರೆ ಏನು? ಸರ್ಕಾರ ತಮ್ಮ ಒಂದು ಸರ್ಕಾರಿ ನೌಕರರಿಗೆ ತಮ್ಮ ಒಂದು ಲಾಸ್ಟ್ ಟೈಮ್ ಏನಿರುತ್ತೆ ಆ ಒಂದು ಕೊನೆಯ ಸಮಯಾವಕಾಶವನ್ನ ಆರ್ಥಿಕ ಭದ್ರತೆ ಅಡಿ ಏನು ನೀಡ್ತಾರೆ, ಆರ್ಥಿಕವಾಗಿ ಸ್ವತಂತ್ರವಾಗಿ ನೆಮ್ಮದಿಯಿಂದ ಕಳೆಯಲು ನೀಡುವಂತಹ ಒಂದು ಆರ್ಥಿಕ ಭದ್ರತೆ ಅಂತ ಕರೀತಾರೆ. ಅದನ್ನ ನಾವು ಪಿಂಚಣಿ ಅಂತ ಕರಿತೀವಿ. ಸೊ ಎಲ್ಲರೂ ಕೂಡ ಗೊತ್ತಿರುವಂತ ವಿಷಯ. ಸೊ ಹಾಗಾಗಿ ಜಾಸ್ತಿ ಡಿಸ್ಕಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಹತಾ ಸೇವೆ, ಕ್ವಾಲಿಫೈಯಿಂಗ್ ಸರ್ವಿಸ್ ಅಂತ ಕರಿತೀವಿ. ಸೊ ಪಿಂಚಣಿ ಎಲ್ಲರಿಗೂ ಸಿಗುತ್ತಾ ಅಂತ ಒಂದು ಪ್ರಶ್ನೆ ಇರುತ್ತೆ. ಹಾಗಾದ್ರೆ ಅದಕ್ಕೂ ಕೂಡ ಕೆಲವೊಂದಿಷ್ಟು ಅರ್ಹತಾ ಸೇವೆ ಇದೆ. ಇಷ್ಟು ಸರ್ವಿಸ್ ಆದರೆ ಮಾತ್ರ ಇವರಿಗೆ ಪಿಂಚಣಿ ನೀಡಲಾಗುತ್ತೆ, ಕೆಲವೊಂದಿಷ್ಟು ಸರ್ವಿಸ್ ಆಗದೆ ಹೋದರೆ ಪಿಂಚಣಿಯನ್ನು ನೀಡಲಾಗುವುದಿಲ್ಲ ಅಂತ ಒಂದು ಅರ್ಹತಾದಾಯಕ ಸೇವೆ ಅಂತ ಕರೆಯಲಾಗುತ್ತೆ. ಸೊ ಏನಿದೆ ಆ ಒಂದು ಅರ್ಹತಾದಾಯಕ ಸೇವೆ ಅಂತ ನೋಡೋಣ ಬನ್ನಿ. ಸೊ ಅರ್ಹತಾದಾಯಕ ಸೇವೆಯಲ್ಲಿ ಮೊಟ್ಟ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಪಿಂಚಣಿ ಪಡೆಯಲು ನೌಕರರು ಕನಿಷ್ಠ 10 ವರ್ಷಗಳ ಅರ್ಹತಾ ಸೇವೆಯನ್ನ ಪೂರ್ಣಗೊಳಿಸಿರಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನೀವು ಪಿಂಚಣಿಯನ್ನ ಪಡಿಬೇಕಂದ್ರೆ ಕನಿಷ್ಠ 10 ವರ್ಷಗಳ ಒಂದು ಸೇವೆಯನ್ನ ಸಲ್ಲಿಸಿರಬೇಕಾಗುತ್ತದೆ. ಪೂರ್ಣ ಪ್ರಮಾಣದ ಪಿಂಚಣಿ 50% ಪಡೆಯಲು ಗರಿಷ್ಠ ಅರ್ಹತಾ ಸೇವೆ ಸಾಮಾನ್ಯವಾಗಿ 33 ವರ್ಷಗಳು ಪೂರ್ಣಗೊಳಿಸಬೇಕಾಗಿರುತ್ತದೆ. ಅಂದ್ರೆ ನೀವು ಗರಿಷ್ಠ ಒಂದು ಪಿಂಚಣಿ ಅಂದ್ರೆ ಮೂಲ ವೇತನದ 50% ಪಿಂಚಣಿಯನ್ನ ಪಡಿಬೇಕು ಅಂದ್ರೆ ಗರಿಷ್ಠ ಸಾಮಾನ್ಯವಾಗಿ 33 ವರ್ಷಗಳ ಒಂದು ಸೇವೆಯನ್ನ ಪೂರ್ಣಗೊಳಿಸಬೇಕಾಗಿರುತ್ತದೆ. ಒಂದು ವೇಳೆ ಸೇವಾ ಅವಧಿ 33 ವರ್ಷಗಳಿಗಿಂತ ಕಡಿಮೆ ಇದ್ದರೆ ಪಿಂಚಣಿಯನ್ನ ಸೇವಾ ಅವಧಿಗೆ ಅನುಗುಣವಾಗಿ ಪ್ರೋ ರೇಟ್ ಬೇಸಿಸ್ಗೆ ಲೆಕ್ಕ ಹಾಕಲಾಗುತ್ತದೆ. ಫಾರ್ ಎಕ್ಸಾಂಪಲ್ ನೀವು ಅನ್ಕೊಳ್ಳಿ 32 ವರ್ಷ ಇದೆ, ಹಾಗಾದ್ರೆ ಅವರಿಗೆ 50% ಪಿಂಚಣಿ ನೀಡಲಾಗುವುದಿಲ್ಲ ಅಥವಾ ಅವರಿಗೆ ಯಾವುದೇ ರೀತಿಯಾದಂತಹ ಪಿಂಚಣಿ ನೀಡಲಾಗುವುದಿಲ್ವಾ ಅಂತ ನಿಮ್ಮ ಒಂದು ಪ್ರಶ್ನೆ ಇದ್ರೆ ಅದಕ್ಕೆ ಇಲ್ಲಿ ಕೂಡ ಉತ್ತರ ಇದೆ. ಅದನ್ನ ಪ್ರೋ ರೇಟ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಅಂದ್ರೆ ಪ್ರೋ ರೇಟ್ ಅಂದ್ರೆ ಒಂದು ಫಾರ್ಮುಲಾ ಇದೆ, ಅದರ ಅದು ಬೇಸಿಕಲಿ ನಿಮ್ಮ ಒಂದು ಸೇವೆ ಎಷ್ಟಿದೆ ಅದಕ್ಕೆ ಸಂಬಂಧಿಸಿದಂತೆ ಎಷ್ಟು ಪಿಂಚಣಿ ಸಿಗಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ. ಸೊ ಆ ಒಂದು ಫಾರ್ಮುಲಾ ಯೂಸ್ ಮಾಡಿ ಅವರಿಗೆ ಪಿಂಚಣಿಯನ್ನ ನೀಡಲಾಗುತ್ತೆ ಅಂತ ಕ್ಲಿಯರ್ ಆಗಿ ಈ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಒಂದು ಅರ್ಹತಾ ಸೇವೆಯನ್ನ ಲೆಕ್ಕಾಚಾರ ಮಾಡುವಾಗ ರಜೆ, ಅಮಾನತು ಇತ್ಯಾದಿಗಳನ್ನ ನಿಯಮಾನುಸಾರ ಪರಿಗಣಿಸಲಾಗುತ್ತದೆ. ಸೊ ಅರ್ಹತಾ ಸಹಾಯಕ ಸೇವೆಯನ್ನ ಪರಿಗಣಿಸುವಾಗ ರಜೆ ಮತ್ತು ಅಮಾನತುಗಳೇನಾದರೂ ಇದ್ರೆ ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಅಂತ ಈ ಒಂದು ಪಾಯಿಂಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಸೊ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದೆ ನೋಡಿ, ಮೂಲ ಪಿಂಚಣಿಯ ಲೆಕ್ಕಾಚಾರ ಯಾವ ರೀತಿಯಾಗಿ ಮಾಡಲಾಗುತ್ತೆ ಅಂತ. ಸೊ ಮೂಲ ಪಿಂಚಣಿಯ ಲೆಕ್ಕಾಚಾರದ ಒಂದು ಸೂತ್ರ ಬಂದ್ಬಿಟ್ಟು, ಸೂತ್ರ ಏನ್ ಹೇಳುತ್ತೆ,
ಫಾರ್ಮುಲಾ: ಮೂಲ ಪಿಂಚಣಿಯನ್ನ ಬೇಸಿಕ್ ಪೆನ್ಷನ್ ನೌಕರನು ಕೊನೆಯದಾಗಿ ಪಡೆದ ಮೂಲ ವೇತನ ಲಾಸ್ಟ್ ಡ್ರಾನ್ ಬೇಸಿಕ್ ಪೇ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಸೊ ಫಾರ್ಮುಲಾ ಬಂದ್ಬಿಟ್ಟು ಈ ರೀತಿ ಇದೆ: ಬೇಸಿಕ್ ಪೆನ್ಷನ್ ಇಸ್ ಈಕ್ವಲ್ ಟು ಲಾಸ್ಟ್ ಡ್ರಾನ್ ಪೇ ಡಿವೈಡೆಡ್ ಬೈ 2 ಅಂತ ಹೇಳಲಾಗುತ್ತೆ. ಉದಾಹರಣೆಗೆ, ಒಬ್ಬ ನೌಕರನು ನಿವೃತ್ತಿಯ ಸಮಯದಲ್ಲಿ 80,000 ರೂಪಾಯಿ ಮೂಲ ವೇತನವನ್ನ ಪಡಿತಾ ಇದ್ರೆ, ಆತ ಪೂರ್ಣ ಸೇವೆ ಸಲ್ಲಿಸಿದ್ದರೆ ಅಂದ್ರೆ 32 ವರ್ಷಗಳ ಒಂದು ಅರ್ಹತಾದಾಯಕ ಸೇವೆಯನ್ನ ಸಲ್ಲಿಸಿದ್ದರೆ ಅಂಥವರಿಗೆ ಮೂಲ ಪಿಂಚಣಿ ಎಷ್ಟು ಬರುತ್ತೆ ಅಂದ್ರೆ 80,000 ಡಿವೈಡ್ ಬೈ 2, ದಟ್ ಈಸ್ 40,000. ಸೂಚನೆ: ಕನಿಷ್ಠ ಪಿಂಚಣಿ ಮಿತಿಯನ್ನ ಸರ್ಕಾರ ಕಾಲಕಾಲಕ್ಕೆ ನಿಗದಿಪಡಿಸುತ್ತದೆ. ಸೊ ಹಾಗಾಗಿ 50% ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಡಿವೈಡ್ ಬೈ 2 ನಾವು ಇಲ್ಲಿ ಮಾಡ್ತಾ ಇರುವಂತದ್ದು ಲಾಸ್ಟ್ ಡ್ರಾನ್ ಪೇ ಡಿವೈಡೆಡ್ ಬೈ 2 ಅಂತ ಕರಿತೀವಿ. ಸೊ ಇದು ಮೂಲ ಪಿಂಚಣಿಯನ್ನ ಲೆಕ್ಕಾಚಾರ ಮಾಡುವಂತ ಒಂದು ಸರಳವಾಗಿರುವಂತಹ ಸೂತ್ರ. ಸೊ ಇದರಲ್ಲಿ ಡಿಫ್ರೆಂಟ್ ಬರುತ್ತೆ, ಇನ್ನು ಕೂಡ ಮುಂದೆ ಎಕ್ಸಾಂಪಲ್ಸ್ಗಳಿದೆ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸ್ವಲ್ಪ ಲೆಂದಿ ಆಗುತ್ತೆ, ಬಟ್ ಇದರಲ್ಲಿ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಇರುತ್ತೆ. ಈ ವಿಡಿಯೋ ನೋಡಿದ ಮೇಲೆ ನೀವು ಯಾವುದೇ ಬೇರೆ ವಿಡಿಯೋ ನೋಡುವಂಥ ಅವಶ್ಯಕತೆ ಬೀಳೋದಿಲ್ಲ. ಎಲ್ಲವನ್ನು ಕೂಡ ಇದೇ ಒಂದು ವಿಡಿಯೋನಲ್ಲಿ ನಾವು ಕವರ್ ಮಾಡ್ತೇವೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಗರಿಷ್ಠ ಪಿಂಚಣಿ ಮಿತಿಯ ಬಗ್ಗೆ ನಾವು ಮಾತನಾಡೋದಾದ್ರೆ, ಹಾಗಾದ್ರೆ ಕನಿಷ್ಠ ಪಿಂಚಣಿ ಅಷ್ಟಾಯ್ತು, ಗರಿಷ್ಠ ಎಷ್ಟು ಬರುತ್ತೆ ಅಂತ. ಗರಿಷ್ಠ ಪಿಂಚಣಿ ಮಿತಿ 50%, ಕೊನೆಯ ಮೂಲ ವೇತನದ 50%. ಇದು ಗರಿಷ್ಠ ಮ್ಯಾಕ್ಸ್ ಕ್ಯಾಪ್ ಇರುವಂಥದ್ದು, ಮ್ಯಾಕ್ಸಿಮಮ್ ಲಿಮಿಟ್ ಇರುವಂಥದ್ದು. ಸುವರ್ಣ ನಿಯಮ, ದ ಗೋಲ್ಡನ್ ರೂಲ್ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ನೌಕರನಿಗೆ ಸಿಗುವ ಗರಿಷ್ಠ ಮೂಲ ಪಿಂಚಣಿಯು ಅವರ ನಿವೃತ್ತಿಯ ದಿನಾಂಕದಂದು ಪಡೆಯುತ್ತಿದ್ದ ಕೊನೆಯ ಮೂಲ ವೇತನದ 50%ರಷ್ಟನ್ನ ಮೀರುವಂತಿಲ್ಲ. ದಿ ಗೋಲ್ಡನ್ ರೂಲ್, ಇದು ಕರ್ನಾಟಕ ಸರ್ಕಾರದ ಕಡೆಯಿಂದಲೇ ಮಾಡಿರುವಂತಹ ರೂಲ್. ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ನೌಕರನಿಗೆ ಸಿಗುವ ಗರಿಷ್ಠ ಮೂಲ ಪಿಂಚಣಿಯು ಅವರು ನಿವೃತ್ತಿಯ ದಿನಾಂಕದಂದು ಪಡೆಯುತ್ತಿದ್ದ ಕೊನೆಯ ಮೂಲ ವೇತನದ 50%ರಷ್ಟು ಮೀರಿರಬಾರ್ದು. ಅಂದ್ರೆ ಲಾಸ್ಟ್ ಏನ್ ಪೆನ್ಷನ್ ಬೇಸಿಕ್ ಪಡಿತಾ ಇರ್ತಾರೆ ಅದರ 50% ಮೀರುವಂತಿಲ್ಲ ಅಂತ ಹೇಳ್ತಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಕೊನೆಯ 10 ತಿಂಗಳ ಸರಾಸರಿ ವೇತನವನ್ನ ಅವರೇಜ್ ಅಮ್ಯುಲೆನ್ಸ್ ಅನ್ನ ಪರಿಗಣಿಸಿ ಯಾವುದು ನೌಕರನಿಗೆ ಲಾಭದಾಯಕವೋ ಅದನ್ನ ನೀಡಲಾಗುತ್ತದೆ. ಸೊ ಒಂದು ಕನಿಷ್ಠ ಲಾಸ್ಟ್ ಬೇಸಿಕ್ ಏನ್ ಡ್ರಾ ಮಾಡಿದ್ದಾರೆ ಅದರ ಒಂದು ಮೇಲೆ ಬೇಸಿಕ್ 50% ಅಂತ ಕನ್ಸಿಡರ್ ಮಾಡಬಹುದು, ಅಥವಾ ಕೆಲವು ಸಂದರ್ಭಗಳಲ್ಲಿ 10 ತಿಂಗಳ ಲಾಸ್ಟ್ ಏನ್ ಡ್ರಾ ಮಾಡಿರ್ತಾರೆ ಅದು ಅವರೇಜ್ ಜಾಸ್ತಿ ಇರುತ್ತೆ. ಸೊ ಆ ಒಂದು 10 ತಿಂಗಳ ಸರಾಸರಿ ವೇತನವನ್ನ ಪರಿಗಣಿಸಿ ನೌಕರರಿಗೆ ಯಾವ್ದು ಲಾಭದಾಯಕ ಆಗುತ್ತೆ ಅದನ್ನ ಪರಿಗಣಿಸಿ ಇಲ್ಲಿ ನೀಡಲಾಗುತ್ತದೆ. ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕಮ್ಯುಟೇಷನ್ಗೆ ಸಂಬಂಧಿಸಿದಂತೆ ಇದೆ. ಸೊ ಕಮ್ಯುಟೇಷನ್ಗೆ ಸಂಬಂಧಿಸಿದಂತೆ ಏನ್ ಹೇಳ್ತಿದ್ದಾರೆ ಅಂತ ನೋಡಿ. ಕಮ್ಯುಟೇಷನ್ ಎಂದರೆ ಏನು ಅಂತ ಮೊಟ್ಟ ಮೊದಲನೇದಾಗಿ ತಿಳಿದುಕೊಳ್ಳಿ. ಭವಿಷ್ಯದಲ್ಲಿ ಪಡೆಯುವ ಮಾಸಿಕ ಪಿಂಚಣಿಯ ಒಂದು ನಿರ್ದಿಷ್ಟ ಭಾಗವನ್ನ ಮುಂಗಡವಾಗಿ ಒಟ್ಟಾರೆ ಮೊತ್ತವಾಗಿ ಲಂಸಮ್ ಪಡೆಯುವ ಸೌಲಭ್ಯವನ್ನ ಕಮ್ಯುಟೇಷನ್ ಎಂದು ಕರೆಯಲಾಗುತ್ತದೆ. ಗೃಹ ನಿರ್ಮಾಣ, ಮಕ್ಕಳ ಮದುವೆ ಮುಂತಾದ ದೊಡ್ಡ ಖರ್ಚುಗಳಿಗೆ ಇದು ನೆರವಾಗುತ್ತದೆ. ಸೊ ಇದು ಕಮ್ಯುಟೇಷನ್ ನ ಅರ್ಥ ಆಕ್ಚುಲಿ. ಸೊ ಕಮ್ಯುಟೇಷನ್ ಅಂದ್ರೆ ಏನು, ಕೂಡಿಸೋದಂತ ಅರ್ಥ. ಭವಿಷ್ಯದಲ್ಲಿ ಪಡೆಯುವ ಮಾಸಿಕ ಪಿಂಚಣಿಯ ಒಂದು ನಿರ್ದಿಷ್ಟ ಭಾಗವನ್ನ ಮುಂಗಡವಾಗಿ ಒಟ್ಟಾರೆ ಮೊತ್ತವಾಗಿ ಲಂಸಮ್ ಪಡೆಯುವ ಸೌಲಭ್ಯವನ್ನ ಕಮ್ಯುಟೇಷನ್ ಎಂದು ಕರೆಯಲಾಗುತ್ತದೆ. ಗೃಹ ನಿರ್ಮಾಣ ಮತ್ತು ಮಕ್ಕಳ ಮದುವೆಯಲ್ಲಿ ಇಂತಹ ಒಂದಿಷ್ಟು ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಮಯಾವಕಾಶದಲ್ಲಿ ಸರ್ಕಾರಿ ನೌಕರರಿಗೆ ರಿಟೈರ್ಮೆಂಟ್ ಆದ್ಮೇಲೆ ಕಮ್ಯುಟೇಷನ್ ಹಣವನ್ನ ನೀಡಲಾಗುತ್ತದೆ. ಸೊ ಈ ಒಂದು ಕಮ್ಯುಟೇಷನ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ ಅಂತ, ಅದಕ್ಕೆ ಸಂಬಂಧಿಸಿದಂತ ನಿಯಮಾವಳಿಗಳು ಏನಿದೆ ಅಂತ ನಾವು ನೋಡೋದಾದ್ರೆ, ಮೊಟ್ಟ ಮೊದಲನೇದಾಗಿ ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಗರಿಷ್ಠ ಮಿತಿ 1/3 ಅಂತ ಹೇಳ್ತಿದ್ದಾರೆ. ಸೊ ಇದೇನರ್ಥ, ಗರಿಷ್ಠ ಮಿತಿ 1/3 ಅಂದ್ರೆ ನೌಕರರು ತಮ್ಮ ಮೂಲ ಪಿಂಚಣಿಯ ಗರಿಷ್ಠ 33.33% ಮೊತ್ತವನ್ನ ಮಾತ್ರ ಕಮ್ಯೂಟ್ ಮಾಡಲು ಅವಕಾಶವಿದೆ. ಸೊ ಕಮ್ಯೂಟ್ ಮಾಡೋದಕ್ಕೆ ಒಂದು ನಿಯಮ ಇದೆ. ಅದೇನ್ ಹೇಳುತ್ತೆ ಅಂದ್ರೆ, ನೌಕರರು ತಮ್ಮ ಮೂಲ ಪಿಂಚಣಿಯ 33.33% ಮಾತ್ರ 1/3 ಭಾಗವನ್ನ ಮಾತ್ರ ಕಮ್ಯೂಟ್ ಮಾಡಲು ಅವಕಾಶವನ್ನ ಮಾಡಿಕೊಡಲಾಗಿದೆ. ಲೆಕ್ಕಾಚಾರ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಕಮ್ಯೂಟೆಡ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಅಮೌಂಟ್ ಕಮ್ಯೂಟೆಡ್ ಇಂಟು 12 ಇಂಟು ಕಮ್ಯೂಟೇಷನ್ ಫ್ಯಾಕ್ಟರ್ ಅಂತ ಹೇಳಲಾಗುತ್ತೆ. ನಿವೃತ್ತಿಯ ನಂತರದ ಮುಂದಿನ ಹುಟ್ಟು ಹಬ್ಬದ ವಯಸ್ಸಿನ ಆಧಾರದ ಮೇಲೆ ಇಲ್ಲಿ ಏಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ. ಮರುಸ್ಥಾಪನೆ ರಿಸ್ಟೋರೇಷನ್ ಯಾವ ರೀತಿ ಆಗುತ್ತೆ ಅಂದ್ರೆ, ಒಮ್ಮೆ ಕಮ್ಯುಟೇಷನ್ ಮಾಡಿದರೆ ಪ್ರತಿ ತಿಂಗಳ ಪಿಂಚಣಿಯಲ್ಲಿ ಆ ಮೊತ್ತ ಕಡಿತವಾಗುತ್ತದೆ. 15 ವರ್ಷಗಳ ನಂತರ ಪೂರ್ಣ ಪಿಂಚಣಿ ಮರುಸ್ಥಾಪನೆ ಯಾಗುತ್ತದೆ. ಅಂದ್ರೆ ನೀವು ಕಮ್ಯುಟೇಷನ್ಗೆ 1/3 ಹಣವನ್ನು ನೀವು ತೆಗೆದುಕೊಳ್ತೀರಾ. ಸೊ ಪ್ರತಿ ತಿಂಗಳು ಪಿಂಚಣಿಯಿಂದ 15 ವರ್ಷದವರೆಗೆ ಪ್ರತಿ ತಿಂಗಳು ಪಿಂಚಣಿಯಿಂದ ಅಂದ್ರೆ 15 ವರ್ಷಗಳ ಒಂದು EMI ಆಗುತ್ತೆ ಅಂತಾನೆ ಅನ್ಕೊಳ್ಳಿ. ಸೊ ಅದು 15 ವರ್ಷಗಳ ನಂತರ ಕಂಪ್ಲೀಟ್ ಆಗಿ ಅದು ಮರುಸ್ಥಾಪನೆ ಆಗುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಇದು ಕಮ್ಯುಟೇಷನ್ಗೆ ಸಂಬಂಧಿಸಿದಂತ ಒಂದು ಪ್ರಮುಖ 3 ನಿಯಮಗಳನ್ನ ನಾವು ನೋಡಿದ್ದೇವೆ.
ಅಂಡ್ ತುಟ್ಟಿ ಭತ್ಯೆ ಯಾವ ರೀತಿಯಾಗಿ ಇಲ್ಲಿ ಪಿಂಚಣಿದಾರರಿಗೆ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಅಂತ ನಾವು ನೋಡೋದಾದ್ರೆ, ತುಟ್ಟಿ ಭತ್ಯೆ ಡಿಯರೆನ್ಸ್ ರಿಲೀಫ್ ಡಿಆರ್ ಬೆಲೆ ಏರಿಕೆಗೆ ಪರಿಹಾರ. ನಿವೃತ್ತರಾದ ಮೇಲೂ ಕೂಡ ಬೆಲೆ ಏರಿಕೆಯನ್ನು ಎದುರಿಸಲು ಸರ್ಕಾರವು ಮೂಲ ಪಿಂಚಣಿಯ ಮೇಲೆ ತುಟ್ಟಿ ಭತ್ಯೆ ಡಿಆರ್ ಅನ್ನ ನೀಡುತ್ತದೆ. ಇದು ಸರ್ಕಾರಿ ನೌಕರರ ಡಿಎ ಬದಲಾದಂತೆಲ್ಲ ಬದಲಾಗುತ್ತದೆ. ಮುಖ್ಯ ಅಂಶ ಅಂದ್ರೆ ಸರ್ಕಾರಿ ನೌಕರನು ಪಿಂಚಣಿಯನ್ನ ಕಮ್ಯೂಟ್ ಮಾಡಿದ್ದರೂ ಸಹ ತುಟ್ಟಿ ಭತ್ಯೆಯನ್ನ ಕಡಿತಕ್ಕೂ ಮುನ್ನ ಇದ್ದ ಒಟ್ಟು ಮೂಲ ಪಿಂಚಣಿಯ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ನೋಡಿ. ಸರ್ಕಾರಿ ನೌಕರರು ಕಮ್ಯೂಟ್ ಮಾಡಿದ್ದರೂ ಕೂಡ, ಅಂದ್ರೆ ಒಂದಿಷ್ಟು ಲಂಸಮ್ ಅಮೌಂಟ್ ಅನ್ನ ತೆಗೆದುಕೊಂಡಿದ್ದರೂ ಕೂಡ ಡಿಎ ಕಡಿತಕ್ಕೂ ಮುನ್ನ ಇದ್ದ ಒಟ್ಟು ಮೂಲ ಪಿಂಚಣಿಯ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಸೊ ಇದರಿಂದ ಸರ್ಕಾರಿ ನೌಕರರಿಗೆ ಇಲ್ಲಿ ಲಾಭ ಆಗ್ತಾ ಇರುವಂತದ್ದು. ಏನಕ್ಕಂದ್ರೆ ಡಿಎ ಏನಿದೆ, ತುಟ್ಟಿ ಭತ್ಯೆ ಏನಿದೆ, ಬೇಸಿಕ್ ನ ಮೇಲೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಆ ಕಮ್ಯೂಟ್ ಮಾಡಿದ ಮೇಲೆ ಕೆಲವೊಂದಿಷ್ಟು ಹಣನ ಡಿಡಕ್ಟ್ ಮಾಡಲಾಗುತ್ತೆ. ಬಟ್ ಆ ಡಿಡಕ್ಷನ್ ಮಾಡೋಕ್ಕಿಂತ ಮುಂಚೆ ಏನ್ ಪಿಂಚಣಿ ಇದೆ, ಆ ಒಂದು ಪಿಂಚಣಿಯ ಮೇಲೆ ಡಿಎ ನ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದ್ರಿಂದ ಸರ್ಕಾರಿ ಪಿಂಚಣಿದಾರರಿಗೆ ಇಲ್ಲಿ ಹೆಲ್ಪ್ ಆಗ್ತಾ ಇರುವಂತದ್ರ ಬಗ್ಗೆಯೂ ಕೂಡ ನೀವು ಗಮನ ಹರಿಸಬೇಕಾಗುತ್ತದೆ. ಸೊ ಹಾಗಾದ್ರೆ ನೆಟ್ ಪೆನ್ಷನ್ ನ ಒಂದು ಫಾರ್ಮುಲಾ ಯಾವ ರೀತಿ ಬರುತ್ತೆ ಅಂತ ನಾವು ನೋಡೋದಾದ್ರೆ, ನೆಟ್ ಪೆನ್ಷನ್ ಬಂದ್ಬಿಟ್ಟು ಈ ರೀತಿ ಆಗುವುದು. ನಿವ್ವಳ ಪಿಂಚಣಿ ಇಸ್ ಈಕ್ವಲ್ ಟು ಮೂಲ ಪಿಂಚಣಿ ಮೈನಸ್ ಕಮ್ಯೂಟೆಡ್ ಮೊತ್ತ ಪ್ಲಸ್ ತುಟ್ಟಿ ಭತ್ಯೆ ಡಿಆರ್ ಬ್ಯಾಂಕ್ ಖಾತೆಗೆ ಜಮಾ ಆಗುವ ಒಂದು ಪ್ರತಿ ತಿಂಗಳ ಮೊತ್ತ ಇದು. ಸೊ ಅದರಲ್ಲಿ ಏನೇನು ಬರುತ್ತೆ, ನಿಮ್ಮ ಒಂದು ಬೇಸಿಕ್ ಪೆನ್ಷನ್, ಮೂಲ ಪಿಂಚಣಿ, ಕಮ್ಯೂಟೆಡ್ ಮೊತ್ತ ಅಂದ್ರೆ ನೀವು ಎಷ್ಟು 1/3 ಹಣವನ್ನು ನೀವು ಕಡಿತ ಆಲ್ರೆಡಿ ಮುಂಗಡವಾಗಿ ಪಡೆದಿರ್ತೀರಾ. ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ತಿಂಗಳಿಗೆ EMI ರೂಪದಲ್ಲಿ ಕೆಲವೊಂದಿಷ್ಟು ಹಣನ ಡಿಡಕ್ಟ್ ಮಾಡಲಾಗುತ್ತೆ. ಸೊ ಅದು ಇಲ್ಲಿ ಮೈನಸ್ ಆಗ್ತಾ ಇದೆ. ಪ್ಲಸ್ ಏನು ಡಿಯರೆನ್ಸ್ ರಿಲೀಫ್ ಇದೆ 10%, 15% ಅಥವಾ ಏನು ಕಾಲಕ್ಕೆ ಸರ್ಕಾರ ಇದನ್ನ ಏನು ಪರಿಷ್ಕರಣೆ ಮಾಡ್ತಾ ಇರುತ್ತೆ, ಆ ಒಂದು ತುಟ್ಟಿ ಭತ್ಯೆ ಕೂಡ ಇಲ್ಲಿ ಆಡ್ ಆಗುತ್ತೆ. ಸೊ ಮೂಲ ಪಿಂಚಣಿ ಮೈನಸ್ ಕಮ್ಯೂಟೆಡ್ ಮೊತ್ತ ಪ್ಲಸ್ ತುಟ್ಟಿ ಭತ್ಯೆ, ಇದು ಆಕ್ಚುಲ್ ಆಗಿ ಬ್ಯಾಂಕ್ ಖಾತೆಗೆ ಬರುವಂತ ಒಂದು ಹಣ ಆಗಿರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಗ್ರ್ಯಾಚ್ಯುಟಿ. ಸೊ ಇವಾಗ ಪೆನ್ಷನ್ ಆಯ್ತು, ಕಮ್ಯುಟೇಷನ್ ಆಯ್ತು, ಗ್ರ್ಯಾಚ್ಯುಟಿ DCRG ಅಂತ ನಾವು ಕರಿತೀವಿ. ಸೊ ಇದರ ಅರ್ಥ ಏನಿದೆ, ಯಾವ ರೀತಿಯಾಗಿ ಗ್ರ್ಯಾಚ್ಯುಟಿನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ, ಸೊ ಇದಕ್ಕೆ ಸಂಬಂಧಿಸಿದಂತೆ ಕೂಡ ಒಂದು ಸಂಪೂರ್ಣವಾಗಿರುವಂತ ಮಾಹಿತಿ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಡೆತ್ ಕಮ್ ರಿಟೈರ್ಮೆಂಟ್ ಗ್ರ್ಯಾಚ್ಯುಟಿ ಅಂತ ಕರಿತೀವಿ. ಸೊ DCRG ಅರ್ಥ ಡೆತ್ ಕಮ್ ರಿಟೈರ್ಮೆಂಟ್ ಗ್ರ್ಯಾಚ್ಯುಟಿ, ಮರಣ ಹೊಂದೋದು ಅಥವಾ ರಿಟೈರ್ಮೆಂಟ್ ಹೊಂದೋದು, ಅದಕ್ಕೆ ನಿವೃತ್ತಿಯ ಸಮಯದಲ್ಲಿ ಸಿಗುವ ಮತ್ತೊಂದು ದೊಡ್ಡ ಆರ್ಥಿಕ ನೆರವು ಡೆತ್ ಕಮ್ ಗ್ರ್ಯಾಚ್ಯುಟಿ DCRG ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಕರೆಯಲಾಗುತ್ತೆ. ಪ್ರತಿ ಪೂರ್ಣಗೊಂಡ 6 ತಿಂಗಳ ಸೇವೆಗೆ ಕೊನೆಯ ವೇತನ ಅಂದ್ರೆ ಮೂಲ ವೇತನ ಪ್ಲಸ್ DAದ 1/4 ಭಾಗವನ್ನ ಗ್ರ್ಯಾಚ್ಯುಟಿಯಾಗಿ ನೀಡಲಾಗುತ್ತದೆ. ಅಂದ್ರೆ ಪ್ರತಿ 6 ತಿಂಗಳಿಗೆ ನೀವೇನು ಸೇವೆ ಸಲ್ಲಿಸ್ತೀರಾ, ಆ ಒಂದು ಸೇವೆಗೆ ಕೊನೆಯ ಒಂದು ಮೂಲ ವೇತನ ಏನಿರುತ್ತೆ, ಲಾಸ್ಟ್ ಒಂದು ಬೇಸಿಕ್ ಏನಿರುತ್ತೆ, ಅದರ ಒಂದು 1/4 ಭಾಗವನ್ನ ಗ್ರ್ಯಾಚ್ಯುಟಿ ರೂಪದಲ್ಲಿ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತದೆ. ಗರಿಷ್ಠ ಮಿತಿ 7ನೇ ವೇತನ ಆಯೋಗದ ಅನ್ವಯ ಇದರ ಒಂದು ಗರಿಷ್ಠ ಮಿತಿಯನ್ನ ಗಮನಾರ್ಹವಾಗಿ ಹೆಚ್ಚಿಸಲಾಗಿದೆ. ಉದಾಹರಣೆಗಾಗಿ 20 ಲಕ್ಷ ಅಥವಾ 25 ಲಕ್ಷದವರೆಗೆ ಇದನ್ನ ಇನ್ಕ್ರೀಸ್ ಮಾಡಲಾಗಿದೆ. ಸೊ ಗ್ರ್ಯಾಚ್ಯುಟಿ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಒಂದು ಲಂಸಮ್ ಒಳ್ಳೆ ಒಂದು ಅಮೌಂಟ್ ಸರ್ಕಾರಿ ನೌಕರರ ಒಂದು ಖಾತೆಗೆ ಬರ್ತಾ ಇರುವಂತದ್ದು. DCRGಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಪ್ರತಿ 6 ತಿಂಗಳು ಸೇವೆ ಸಲ್ಲಿಸಿದ್ದಕ್ಕೆ 1/4 ಬೇಸಿಕ್ ನ 1/4 ಭಾಗವನ್ನ ಗ್ರ್ಯಾಚ್ಯುಟಿ ರೂಪದಲ್ಲಿ ನೀಡಲಾಗುತ್ತದೆ. ಇದರ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಏನಿದೆ ಮೊದಲು ಕಡಿಮೆ ಇತ್ತು, ಬಟ್ ರೀಸೆಂಟ್ ಆಗಿ 2024ರಲ್ಲಿ 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಮಾಡಿದ ನಂತರ ಇದರ ಒಂದು ಗರಿಷ್ಠ ಮಿತಿಯನ್ನ ಹೆಚ್ಚಳ ಮಾಡಲಾಗಿದ್ದು, ಇವಾಗ ಇದು 25ರಿಂದ 25 ಲಕ್ಷದವರೆಗೂ ಕೂಡ ಹೆಚ್ಚಳ, ಇಲ್ಲಿ ಹೆಚ್ಚಿನ ಒಂದು ಗ್ರ್ಯಾಚ್ಯುಟಿಯನ್ನ ಪಡೆಯುವಂತಹ ಸಮಯಾವಕಾಶ ಅಥವಾ ಒಂದು ಅಪರ್ಚುನಿಟಿ ಏನಿದೆ ನೀಡಲಾಗಿದೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟಿದ್ರಲ್ಲಿ ಇದು ಪಿಂಚಣಿದಾರರಿಗೆ ಬಡ್ಡಿ ರಹಿತ ಆರ್ಥಿಕ ಭದ್ರತೆ ಆಗಿದೆ. ಸೊ ಇದು ಒಂದು ವಿದೌಟ್ ಬಡ್ಡಿ ಒಂದು ಆರ್ಥಿಕ ಭದ್ರತೆಯನ್ನ ಕೂಡ ಇಲ್ಲಿ ಒದಗಿಸಲಾಗಿದೆ. ಸೊ ಫ್ಯಾಮಿಲಿ ಪೆನ್ಷನ್ ಬಗ್ಗೆ ನಾವು ಮಾತನಾಡೋದಾದ್ರೆ, ಅಂದ್ರೆ ಇದು ಗ್ರ್ಯಾಚ್ಯುಟಿ ಬಗ್ಗೆ ಆಯ್ತು. ಫ್ಯಾಮಿಲಿ ಪೆನ್ಷನ್ ನ ಬಗ್ಗೆ ನಾವು ಮಾತನಾಡೋದಾದ್ರೆ ಯಾವ ರೀತಿಯಾಗಿದೆ ಅಂತ ಮಾಹಿತಿ ನೋಡಿ. ಇಲ್ಲಿ ಫ್ಯಾಮಿಲಿ ಪೆನ್ಷನ್ ಇದಕ್ಕೆ ಬೇಕಾಗಿರುವಂತಹ ಒಂದು ಅರ್ಹತೆ ಏನಿದೆ, ಪಿಂಚಣಿದಾರರು ಮರಣ ಹೊಂದಿದರೆ ಅಥವಾ ಅವರ ಒಂದು ಪತ್ನಿ ಅಥವಾ ಪತಿಗೆ, ಅರ್ಹ ಅವಲಂಬಿತರಿಗೆ, ವಿಕಲಚೇತನ ಮಕ್ಕಳು ಇತ್ಯಾದಿ ಅವರಿಗೆ ಕುಟುಂಬ ಪಿಂಚಣಿಯನ್ನ ನೀಡಲಾಗುತ್ತೆ. ಸೊ ಕುಟುಂಬ ಪಿಂಚಣಿಯನ್ನ ಯಾರಿಗೆ ನೀಡಲಾಗುತ್ತೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿರುತ್ತೆ. ಸೊ ಪಿಂಚಣಿದಾರರು ಮರಣ ಹೊಂದಿದರೆ, ಮೊಟ್ಟ ಮೊದಲನೇದಾಗಿ ತಿಳಿದುಕೊಳ್ಳಿ, ಪಿಂಚಣಿದಾರರು ಇದಕ್ಕಾಗಿ ಮರಣ ಹೊಂದಬೇಕಾಗುತ್ತೆ. ಸೊ ಪತಿ ಸರ್ಕಾರಿ ನೌಕರಿಯಲ್ಲಿದ್ರೆ ಪತ್ನಿಗೆ ನೀಡಲಾಗುತ್ತೆ, ಪತ್ನಿ ನೌಕರಿಯಲ್ಲಿದ್ರೆ ಪತಿಗೆ ನೀಡಲಾಗುತ್ತೆ.
ಅಥವಾ ಅರ್ಹ ಅವಲಂಬಿತರಂದ್ರೆ ಯಾರು ಬರ್ತಾರೆ? ವಿಕಲಚೇತನ ಮಕ್ಕಳು ಮತ್ತು ಇತ್ಯಾದಿ. ಸೊ ಇಲ್ಲಿ ಕೆಲವೊಂದಿಷ್ಟು ಕಾಮನ್ ಪ್ರಶ್ನೆಗಳು ಬರುತ್ತೆ. ಅಂದ್ರೆ ತಂದೆ ಸರ್ಕಾರಿ ಜಾಬ್ ಅಲ್ಲಿದ್ದು ತಂದೆ ತೀರಿ ಹೋದ ನಂತರ ಅವರ ಒಂದು ಮಕ್ಕಳಿಗೆ ಬರುತ್ತಾ ಅಂತ ಕೂಡ ಕೇಳ್ತಿದ್ದಾರೆ. ಬಟ್ ಮಕ್ಕಳಿಗೆ ಬರುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ನೀಡಬೇಕು ಅಂದ್ರೆ ಮೊದಲು ಅವರ ಒಂದು ಪತ್ನಿ ಬದುಕಿದ್ದಾರಾ ಅಥವಾ ಅವರು ತೀರೋಗಿದ್ದಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಅವರ ಒಂದು ಪತ್ನಿ ಇದ್ರೆ ಇಮಿಡಿಯೇಟ್ ಆಗಿ ಅವರಿಗೆ ನೀಡಲಾಗುತ್ತೆ. ಮಕ್ಕಳಿಗೆ ಬರುತ್ತೆ, ಬಟ್ ಅವರು ಕೂಡ ವಿಕಲಚೇತನು ಅಂದ್ರೆ ಹ್ಯಾಂಡಿಕ್ಯಾಪ್ಟ್ ಮಕ್ಕಳಿದ್ರು ಮಾತ್ರ ಅವರಿಗೆ ಈ ಒಂದು ಪೆನ್ಷನ್ ಸೌಲಭ್ಯವನ್ನ ನೀಡಲಾಗುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಕ್ಲಿಯರ್ ಆಗಿರುವಂತ ಮಾಹಿತಿ ಇಲ್ಲಿ ನೀಡಲಾಗ್ತಾ ಇದೆ ನೋಡಿ. ಹ್ಯಾಂಡಿಕ್ಯಾಪ್ಟ್ ಮಕ್ಕಳಿದ್ರೆ ಅವ್ರಿಗೆ ಮಾತ್ರ ನೀಡಲಾಗುತ್ತೆ. ಉಳಿದ ಒಂದು ಸಂದರ್ಭದಲ್ಲಿ ಪತ್ನಿಗೆ ನಾರ್ಮಲ್ ಆಗಿ ಅಥವಾ ಪತಿಗೆ ನಾರ್ಮಲ್ ಆಗಿ ನೀಡಲಾಗ್ತಾ ಇರುವಂತದ್ರ ಬಗ್ಗೆ ಮಾಹಿತಿ ಇಲ್ಲಿ ಬರ್ತಾ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವರ್ಧಿತ ದರ ಅಂದ್ರೆ ಎನ್ಹಾನ್ಸ್ಡ್ ರೇಟ್ ಏನಿದೆ, ಮರಣ ದಿನಾಂಕದಿಂದ 7 ವರ್ಷಗಳವರೆಗೆ ಅಥವಾ ಪಿಂಚಣಿದಾರರಿಗೆ 67 ವರ್ಷ ವಯಸ್ಸಾಗುತ್ತಿದ್ದ ಅವಧಿಯವರೆಗೆ ಯಾವುದು ಕಡಿಮೆಯೋ ಅದು ಕೊನೆಯ ವೇತನದ 50% ಕುಟುಂಬ ಪಿಂಚಣಿ ಸಿಗುತ್ತದೆ. ಸೊ ನೋಡಿ, ಕುಟುಂಬ ಪಿಂಚಣಿ ನಾರ್ಮಲಿ 30% ಇರುತ್ತೆ. ಬಟ್ ಕೆಲವೊಂದು ಫಸ್ಟ್ ಫೇಸ್ ಅಲ್ಲಿ ವರ್ಧಿತ ದರ ಎನ್ಹಾನ್ಸ್ಡ್ ರೇಟ್ ನ ಅಡಿಯಲ್ಲಿ ಮರಣ ದಿನಾಂಕದಿಂದ 7 ವರ್ಷದವರೆಗೆ, ಸರ್ಕಾರಿ ನೌಕರ ತೀರಿ ಹೋದ ನಂತರ 7 ವರ್ಷದವರೆಗೆ ಅಥವಾ ಪಿಂಚಣಿದಾರರಿಗೆ 67 ವರ್ಷ ವಯಸ್ಸಾಗುತ್ತಿದ್ದ ಅವಧಿಯವರೆಗೆ, ಅಂದ್ರೆ ಪತ್ನಿ ಪಿಂಚಣಿಯನ್ನ ಪಡಿತಾ ಇದ್ರೆ ಅವರಿಗೆ 67 ವರ್ಷ ಅವಧಿಯ ಒಂದು 67 ವರ್ಷ ಅವಧಿ ಆಗುವವರೆಗೆ ಇದರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಅಲ್ಲಿಯವರೆಗೆ ಏನು ಸರ್ಕಾರಿ ನೌಕರನಿಗೆ 50% ಪಿಂಚಣಿಯನ್ನ ನೀಡಲಾಗ್ತಾ ಇತ್ತು, ಅದೇ ಒಂದು ಪಿಂಚಣಿಯನ್ನ ಇಲ್ಲಿ ನೀಡಲಾಗುತ್ತೆ. ಸೊ ಫ್ಯಾಮಿಲಿ ಪೆನ್ಷನ್ ನಾರ್ಮಲ್ ಆಗಿ ಹೇಳ್ತಾರೆ 30% ಮಾತ್ರ ಬರುತ್ತೆ ಅಂತ, ಅದು ಆಮೇಲೆ ನಂತರ ಬರುವಂತದ್ದು 30%. ಬಟ್ ಇನಿಷಿಯಲಿ ಏನು 7 ವರ್ಷ ಅಥವಾ ಪಿಂಚಣಿದಾರರಿಗೆ 67 ವರ್ಷ ವಯಸ್ಸು ಆಗೋವರೆಗೆ 50% ರಷ್ಟು ಪಿಂಚಣಿಯನ್ನ ನೀಡಲಾಗ್ತಾ ಇರುವಂತದ್ದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟು. ಜಾಸ್ತಿ ಜನರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸಾಮಾನ್ಯ ದರ. ಸಾಮಾನ್ಯ ದರ ಏನ್ ಹೇಳುತ್ತೆ ಅಂದ್ರೆ ನಾರ್ಮಲ್ ರೇಟ್ 7 ವರ್ಷ ಆದ ನಂತರ ವರ್ಧಿತ ದರದ ಅವಧಿ ಮುಗಿದ ನಂತರ ಕೊನೆಯ ಮೂಲ ವೇತನದ 30% ಮೊತ್ತವನ್ನ ಸಾಮಾನ್ಯ ಕುಟುಂಬ ಪಿಂಚಣಿಯಾಗಿ ನೀಡಲಾಗುತ್ತದೆ. ಸೊ ಇದು ನಾರ್ಮಲ್ ಆಗಿ ಲೈಫ್ ಲಾಂಗ್ ಬರುವಂತ ಒಂದು ಫ್ಯಾಮಿಲಿ ಪೆನ್ಷನ್ ಅಂತ ಕರಿತೀವಿ. ಮೂಲ ವೇತನದ 30% ಮೊತ್ತವನ್ನ ಕುಟುಂಬ ಪಿಂಚಣಿ ರೂಪದಲ್ಲಿ ಪತ್ನಿ ಅಥವಾ ಅವಲಂಬಿತ ಮಕ್ಕಳಿಗೆ ನೀಡಲಾಗುತ್ತದೆ. ತುಟ್ಟಿ ಭತ್ಯೆ ಬಂದ್ಬಿಟ್ಟು ಇದು ನಾರ್ಮಲ್ ಇರುತ್ತೆ ಆಸ್ ಯೂಶುವಲ್. ಕುಟುಂಬ ಪಿಂಚಣಿಗೂ ಸಹ ಸರ್ಕಾರವು ಕಾಲಕಾಲಕ್ಕೆ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡುತ್ತದೆ. ಯಾವ ರೀತಿಯಾಗಿ ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ನೌಕರರಿಗೆ DA ಬರ್ತಾ ಇರುತ್ತೆ, ಅದೇ ರೀತಿಯಾಗಿ ನಿವೃತ್ತರಿಗೆ DR ಬರ್ತಾ ಇರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂತ ಒಂದು ಚೇಂಜಸ್ ಇರೋದಿಲ್ಲ. DA ನಾರ್ಮಲ್ ಆಗಿರುತ್ತೆ ಎಲ್ಲರಿಗೂ ಕೂಡ. ಆಲ್ರೈಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಒಂದು ಪಾಯಿಂಟ್ ನಾವು ನೋಡೋಣ. ಒಂದು ಉದಾಹರಣೆಯಾಗಿ ಲೆಕ್ಕಾಚಾರವನ್ನ ಇಲ್ಲಿ ತೆಗೆದುಕೊಳ್ತಾ ಇರುವಂತದ್ದು ನೋಡಿ. ಸೊ ವಿವರ ಬಂದ್ಬಿಟ್ಟು ಸೂತ್ರ ಮತ್ತು ವಿವರಣೆ, ಬೇಸಿಕಲಿ ಮೊತ್ತ ಎಷ್ಟಾಗುತ್ತೆ ಅಂತ ಈ 3 ಕಾಲಮ್ಸ್ ಗಳನ್ನ ಅಬ್ಸರ್ವ್ ಮಾಡಿ. ಸೊ ಕೊನೆಯ ಮೂಲ ವೇತನ ಲಾಸ್ಟ್ ಬೇಸಿಕ್ ಪೇ ಉದಾಹರಣೆಗೆ ಊಹಿಸಿದ ಒಂದು ಮೊತ್ತ 80,000 ರೂಪಾಯಿ. ಮೂಲ ಪಿಂಚಣಿ ಬೇಸಿಕ್ ಪೇ ಎಷ್ಟಾಗುತ್ತೆ? ಸೊ ಇದು ಸೂತ್ರ ಏನ್ ಹೇಳುತ್ತೆ, 80,000 ಡಿವೈಡೆಡ್ ಬೈ 2 ಅಂದ್ರೆ 50% ಅಂದ್ರೆ ಬೇಸಿಕ್ ಪೆನ್ಷನ್ ಎಷ್ಟಾಗುತ್ತೆ? 40,000 ರೂಪಾಯಿ ಆಯ್ತು. ಕಮ್ಯೂಟೆಡ್ ಅಮೌಂಟ್ ಎಷ್ಟಾಗುತ್ತೆ? 40,000 ಇಂಟು ಅದರ ಒಂದು 33.33%, 1/3 ಭಾಗ ಅಂತ ಕರಿತೀವಿ. ಸೊ ಬೇಸಿಕ್ ಎಷ್ಟಿದೆ? 40,000 ಇದೆ. ಸೊ ಹಾಗಾಗಿ 40,000 ಒಂದು 33.33% ಅಂದ್ರೆ 13,333 ರೂಪಾಯಿ ಇಲ್ಲಿ ಕಡಿತ ಮಾಡಲಾಗುತ್ತದೆ. ಅಂಡ್ ತುಟ್ಟಿ ಭತ್ಯೆ DA ಎಷ್ಟಿದೆ? ಉದಾಹರಣೆಗೆ 40% ನಡೀತಾ ಇದೆ ಅಂತ ಅನ್ಕೊಳ್ಳಿ. ಸೊ 40,000 ಇಂಟು 40% ಮೂಲ ಪಿಂಚಣಿಯ ಮೇಲೆ ಲೆಕ್ಕಾಚಾರ ಮಾಡಲಾಗುತ್ತೆ. ಸೊ ದಟ್ ಈಸ್ 16,000 ರೂಪಾಯಿ ಆಯಿತು. ಸೊ ಇಲ್ಲಿ ನೀವು ಕಮ್ಯೂಟೆಡ್ ಅಮೌಂಟ್ ಅನ್ನ ನೀವು 1/3 ಮುಂಗಡವಾಗಿ ಪಡೆದಿದ್ರೆ ಮಾತ್ರ ಈ ಒಂದು ಡಿಡಕ್ಷನ್ ನ ಮಾಡಲಾಗುತ್ತೆ. ಅದರ್ವೈಸ್ ಈ ಒಂದು ಡಿಡಕ್ಷನ್ ಆಗೋದಿಲ್ಲ. ಈ ಒಂದು 40,000ದಲ್ಲಿ ಮತ್ತೆ 13,000 ಕೂಡ ಇನ್ಕ್ರೀಸ್ ಆಗಿ ಇಲ್ಲಿ 42,000 ಏನು ಸಿಗ್ತಾ ಇದೆ, ಇದರ ಬದಲಾಗಿ ನಿಮಗೆ ಇನ್ನೂ 13,000 ಆ್ಯಡ್ ಆಗುತ್ತೆ. 40, 50, 53, 54, 55, 56,000 ರಫ್ಲಿ ಈ ಒಂದು ಪಿಂಚಣಿ ಸಿಗ್ತಾ ಇತ್ತು. ಇನ್ ಕೇಸ್ ನೀವು ಕಮ್ಯೂಟೆಡ್ ಮೊತ್ತ 1/3 ಭಾಗವನ್ನ ನೀವು ಹಿಂಪಡೆಯದೇ ಇದ್ರೆ, ಅದು ಹಿಂಪಡೆದಿದ್ದೀರಾ. ಸೊ ಹಾಗಾಗಿ EMI ರೂಪದಲ್ಲಿ 13,333 ರೂಪಾಯಿ ಅದು
ಮಂತ್ಲಿ ಕಟ್ ಆಗುತ್ತೆ. ಎಷ್ಟು ವರ್ಷ ಕಟ್ ಆಗುತ್ತೆ? 15 ವರ್ಷ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ ಹಾಗೆ. ಸೊ ನಿವ್ವಳ ಮಾಸಿಕ ಪೆನ್ಷನ್, ನಿಮ್ಮ ಒಂದು ಅಕೌಂಟ್ಗೆ ಬರುವಂಥ ಒಂದು ನಿವ್ವಳ ಮಾಸಿಕ ಪೆನ್ಷನ್ ಬಂದ್ಬಿಟ್ಟು ಲಾಸ್ಟಲ್ಲಿ ನೀವು ನೋಡ್ತಾ ಇರುವಂಥದ್ದು 40,000 ಮೈನಸ್ 13,333 ಪ್ಲಸ್ 16,000 ಟೋಟಲ್ ಬಂದ್ಬಿಟ್ಟು 42,000. ಇಲ್ಲಿ ನೋಡ್ತಾ ಇದ್ದೀರಾ ಅಮೌಂಟ್ ಎಷ್ಟಿದೆ? 42,667 ರೂಪಾಯಿ ನಿಮ್ಮ ಒಂದು ಅಕೌಂಟ್ಗೆ ಬರುವಂಥ ಒಂದು ಮೊತ್ತವಾಗಿದೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಪಾಯಿಂಟ್, ಸಹಜವಾಗಿ ನಾವು ಹೇಳಿರುವ ಹಾಗೆ 15 ವರ್ಷಗಳ ನಂತರ ಪಿಂಚಣಿ ಮರುಸ್ಥಾಪನೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ 100% ಪಿಂಚಣಿ ಯಾವ ರೀತಿಯಾಗಿ ಬರುತ್ತೆ ಅಂತ ನೀವು ನೋಡ್ತಿದ್ದೀರಾ. ಸೊ ಮೊಟ್ಟ ಮೊದಲನೇದಾಗಿ 0% ನಿವೃತ್ತಿ ಆದಮೇಲೆ 0%. ಇಲ್ಲಿ 15 ವರ್ಷಗಳ ನಂತರ ಇದು 66.66% ಸಿಗುತ್ತೆ, 33% ಕಡಿತ ಆಗುತ್ತೆ. ಸೊ ಇದು 15 ವರ್ಷಗಳ ನಂತರ ಇದೇ ರೀತಿಯಾಗಿ ಬರುತ್ತೆ, ಬಟ್ 15 ವರ್ಷ ನಂತರ ಆದಮೇಲೆ ಇನ್ಕ್ರೀಸ್ ಆಗುತ್ತೆ. ಸೊ ಪೂರ್ಣ ಪ್ರಮಾಣದ ಒಂದು ಪಿಂಚಣಿ ಸಿಗುವಂಥದ್ದು ಇದು ನಿಮಗೆ ನೆಕ್ಸ್ಟ್ ಲೈಫ್ ಲಾಂಗ್, ಪೂರ್ಣ ಪ್ರಮಾಣ ಜೀವಿತಾವಧಿಯವರೆಗೂ ನಿಮಗೆ ಲೈಫ್ ಲಾಂಗ್ ಸಿಗುವಂಥದ್ದು. ಇಲ್ಲಿ ನೋಡಿ ಎಷ್ಟು ಎಕ್ಸ್ಪ್ಲೇನ್ ನೀಟಾಗಿ ಈ ಒಂದು ಸ್ಲೈಡ್ನಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೇವೆ. ಸೊ ನೀವು ನೋಡ್ತಾ ಇರುವಂಥದ್ದು ಮೊಟ್ಟ ಮೊದಲನೇದಾಗಿ ನೀವು ನಿವೃತ್ತಿ ವರ್ಷ, 15 ವರ್ಷಗಳ ನಂತರ ಜೀವಿತಾವಧಿ. ನಿವೃತ್ತಿ ಆದ ತಕ್ಷಣ ನೀವು ಕಮ್ಯುಟೇಷನ್ ಇದು ಪಡೆದಿದ್ರೆ, ಕಮ್ಯುಟೆಡ್ ಅಮೌಂಟನ್ನು ಪಡೆದಿದ್ರೆ, ಸೊ ಇದು 15 ವರ್ಷದ ನಂತರ ಫ್ಲಾಟ್ ಆಗಿ ಉಳಿಯುತ್ತೆ. ಇಲ್ಲಿವರೆಗೂ ಒಂದು 66.66% ಬರುತ್ತೆ. ಬಟ್ ಇಲ್ಲಿ ಆದಮೇಲೆ ಇನ್ಕ್ರೀಸ್ ಆಗುತ್ತೆ, 100% ಹೋಗುತ್ತೆ. ಆ್ಯಂಡ್ ಇದು ಲೈಫ್ ಲಾಂಗ್ 100% ಉಳಿಯುವಂಥದ್ದು ಮುಂದೆ. ಸೊ ಈ ರೀತಿಯಾಗಿ 15 ವರ್ಷಗಳ ನಂತರ ಪಿಂಚಣಿ ಮರುಸ್ಥಾಪನೆ ಆಗೋದ್ರ ಬಗ್ಗೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಇರುವಂಥದ್ದು. ಇದನ್ನು ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಸೊ ಇದಾದಮೇಲೆ ಕಮ್ಯುಟೇಷನ್ ಮಾಡಿಕೊಂಡರೆ ಮೊದಲ 15 ವರ್ಷಗಳ ಕಾಲ 1/3 ಭಾಗ ಕಡಿತಗೊಳ್ಳುತ್ತದೆ. 15 ವರ್ಷಗಳ ನಂತರ ಆ ಕಡಿತವು ನಿಂತು ಪೂರ್ಣ ಮೂಲ ಪಿಂಚಣಿ ಮರುಸ್ಥಾಪನೆಯಾಗುತ್ತದೆ ಅಂತ ಈ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸೊ ಇದಾದಮೇಲೆ ವೇತನ ಮತ್ತು ಪಿಂಚಣಿ ಹೋಲಿಕೆಯನ್ನು ನಾವು ನೋಡೋದಾದರೆ, ವೇತನ ಮತ್ತು ಪಿಂಚಣಿಯಲ್ಲಿ ಯಾವ ರೀತಿಯಾದಂಥ ಹೋಲಿಕೆ ಇದೆ ಅಂತ, ಕೊನೆಯ ಒಂದು ಮೂಲ ವೇತನ 80,000 ರೂಪಾಯಿ ಇರುವಂಥದ್ದು, ಮೂಲ ಪಿಂಚಣಿ ಏನಾಗುತ್ತೆ 40,000 ಆಗ್ತಾ ಇದೆ. ನಿವ್ವಳ ಒಂದು DR ಸೇರಿ ಎಷ್ಟಾಗುತ್ತೆ ಅಂದರೆ 42,667. ಕುಟುಂಬ ಪಿಂಚಣಿ ಬಂದ್ಬಿಟ್ಟು 24,000 ರೂಪಾಯಿ ಆಗ್ತಾ ಇರುವಂಥದ್ದು. ಈ ಮೇಲಿನ ಚಾರ್ಟ್ ನೌಕರನ ಕೊನೆಯ ಮೂಲ ವೇತನಕ್ಕೆ ಹೋಲಿಸಿದರೆ ಪಿಂಚಣಿಯ ವಿವಿಧ ಹಂತಗಳು ಹೇಗೆ ಇರುತ್ತವೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ನೀವು ರಿಟೈರ್ಮೆಂಟ್ ಆಗುವಾಗ 80,000 ಬೇಸಿಕನ್ನು ಪಡಿತಾ ಇದ್ದರೆ ನಿಮ್ಮ ಮೂಲ ಪಿಂಚಣಿ 40,000 ಆಗುತ್ತೆ, ನಿವ್ವಳ ಪಿಂಚಣಿ 42,667 ಆಗುತ್ತೆ. ಇದು ಆಫ್ಟರ್ ಗೆಟಿಂಗ್ 1/3 ಕಮ್ಯುಟೇಷನ್, ಅದು ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಮೂಲ ಒಂದು ಕುಟುಂಬ ಪಿಂಚಣಿ ಬಂದ್ಬಿಟ್ಟು 24,000 ರೂಪಾಯಿ ಆಗ್ತಾ ಇರುವಂಥದ್ದು ಈ ಒಂದು ಚಾರ್ಟಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಇದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟ್ಸ್ಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಯಾವ ರೀತಿಯಾಗಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರು ರಿಟೈರ್ಮೆಂಟ್ ಆದಮೇಲೆ ಪಿಂಚಣಿಯನ್ನು ಲೆಕ್ಕಾಚಾರ ಮಾಡಲಾಗುತ್ತೆ, ಯಾವ ರೀತಿಯಾಗಿ ಕುಟುಂಬ ಪಿಂಚಣಿಯನ್ನು ಲೆಕ್ಕಾಚಾರ ಮಾಡಲಾಗುತ್ತೆ, DCRG ಅಂದ್ರೇನು, ಕಮ್ಯುಟೇಷನ್ ಅಂದ್ರೇನು, ಯಾವ ರೀತಿ ಅವುಗಳನ್ನು ಲೆಕ್ಕ ಹಾಕಲಾಗುತ್ತದೆ, ಎಲ್ಲವನ್ನೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ವಿಡಿಯೋಗಳನ್ನಿಸಿದ್ರೆ ಖಂಡಿತವಾಗೂ ಲೈಕ್ ಮಾಡಿ. ಇದರಲ್ಲಿ ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ಅಥವಾ ಡೌಟ್ಗಳಿದ್ದರೆ ದಯವಿಟ್ಟು ನಮ್ಮನ್ನು ತಿಳಿಸಿ. ಅದಕ್ಕೆ ಸಂಬಂಧಿಸಿದಂತೆ ನಿಮಗೆ ಒಂದು ಉತ್ತರವನ್ನು ಕೊಡೋದಕ್ಕೆ ಮುಂದಿನ ಒಂದು ವಿಡಿಯೋ ಆಗಲಿ ಅಥವಾ ನಾವು ಇದೇ ಒಂದು ನೆಕ್ಸ್ಟ್ ಬರುವಂಥ ಸೀರೀಸ್ನಲ್ಲಿ ಬೇಸಿಕಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋನ ಡಿಸ್ಕಸ್ ಮಾಡೋ ಮುಖಾಂತರ, ವಿಡಿಯೋನ ರಿಲೀಸ್ ಮಾಡೋ ಮುಖಾಂತರ ನಿಮಗೆ ಹೆಲ್ಪ್ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಡೆಫಿನೆಟ್ಲಿ ಮಾಡ್ತೇವೆ. ಸೊ ಹಾಗಾಗಿ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.